ಸಿಎಂ ಪತ್ನಿ ಸಚಿವ ಬೈರತಿ ಸುರೇಶ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು ನಾಗಪ್ರಸನ್ನ ಅವರ ಪೀಠದಿಂದ ಆದೇಶ ಈಗ ಹೊರಬಿದ್ದಿದ್ದು ಬಿಗ್ ರಿಲೀಫ್ ಸಿಕ್ಕಿರೋದು. ಮೂಡಾ ಕೇಸ್ನಲ್ಲಿ ಇಡಿ ನೋಟಿಸ್ ಅನ್ನ ಕೊಟ್ಟಿತ್ತು. ಆ ನೋಟಿಸ್ ಅನ್ನ ಪ್ರಶ್ನಿಸಿ ಈಗ ಏನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಅದರ ವಿಚಾರಣೆಯನ್ನ ಆಲಿಸಿದ ಹೈಕೋರ್ಟ್ನ ಪೀಠ ಈಗ ಆದೇಶವನ್ನ ಹೊರಡಿಸಿದೆ. ಆ ಮೂಲಕ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ಸಿಎಂ ಪತ್ನಿ ಹಾಗೂ ಸಚಿವ ಬೈರತಿ ಸುರೇಶ್ ಇಬ್ಬರಿಗೂ ಕೂಡ ಒಂದು ರೀತಿಯಲ್ಲಿ ಹೈಕೋರ್ಟ್ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ನೋಡಿ, ಅಲ್ಲಿ ಹೈಕೋರ್ಟ್ನ ಪೀಠದಲ್ಲೇ ಸಿದ್ದರಾಮಯ್ಯ ಅವರಿಗೆ ಪ್ರಕರಣವನ್ನ ಸಿಬಿಐಗೆ ಹೋಗಬಾರದು ಅಂತ ಹೇಳಿ ಅಲ್ಲೂ ಕೂಡ ಒಂದಷ್ಟು ವಜಾಗುವಂತ ಕೆಲಸ ಆಗಿತ್ತು. ಸ್ನೇಹಮಯಿ ಕೃಷ್ಣ ಅವರು ನಾವು ಇದನ್ನ ಮೇಲ್ಮನವಿ ಸಲ್ಲಿಸ್ತೀವಿ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ಕೂಡ ಹೇಳಿದ್ರು. ಅದರ ಬೆನ್ನಲ್ಲೇ ಇವತ್ತು ಆದೇಶವನ್ನ ಕಾಯ್ದಿರಿಸಿದ ಹೈಕೋರ್ಟ್ನ ಪೀಠ ಈಗ ಆದೇಶವನ್ನ ಹೊರಡಿಸಿದೆ. ಆ ಮೂಲಕ ಸಿಎಂ ಪತ್ನಿ ಹಾಗೂ ಬೈರತಿ ಸುರೇಶ್ ಇಬ್ಬರಿಗೂ ಕೂಡ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ಅವರು ಅರ್ಜಿಯನ್ನ ಸಲ್ಲಿಸಿದ್ದು ಇಡಿ ಅಧಿಕಾರಿಗಳು ಸಮನ್ಸ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ಪ್ರಶ್ನಿಸಿ ಅರ್ಜಿ ಸಲ್ಲಿಕೆ ಆಗಿತ್ತು. ಅದರ ವಾದ ಪ್ರತಿವಾದವನ್ನ ಆಲಿಸಿದ್ದ ಹೈಕೋರ್ಟ್ನ ಪೀಠ ಈಗ ಆದೇಶವನ್ನ ಹೊರಡಿಸಿದೆ. ಬಿಗ್ ರಿಲೀಫ್ ಸಿಕ್ಕಿದೆ ಅನ್ನೋ ಸಿಎಂ ಪತ್ನಿ ಸಚಿವ ಬೈರತಿ ಸುರೇಶ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು ನಾಗಪ್ರಸನ್ನ ಅವರ ಪೀಠದಿಂದ ಆದೇಶ ಈಗ ಹೊರಬಿದ್ದಿದ್ದು ಬಿಗ್ ರಿಲೀಫ್ ಸಿಕ್ಕಿರೋದು. ಮೂಡಾ ಕೇಸ್ನಲ್ಲಿ ಇಡಿ ನೋಟಿಸ್ ಅನ್ನ ಕೊಟ್ಟಿತ್ತು. ಆ ನೋಟಿಸ್ ಅನ್ನ ಪ್ರಶ್ನಿಸಿ ಈಗ ಏನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಅದರ ವಿಚಾರಣೆಯನ್ನ ಆಲಿಸಿದ ಹೈಕೋರ್ಟ್ನ ಪೀಠ ಈಗ ಆದೇಶವನ್ನ ಹೊರಡಿಸಿದೆ. ಆ ಮೂಲಕ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ಸಿಎಂ ಪತ್ನಿ ಹಾಗೂ ಸಚಿವ ಬೈರತಿ ಸುರೇಶ್ ಇಬ್ಬರಿಗೂ ಕೂಡ ಒಂದು ರೀತಿಯಲ್ಲಿ ಹೈಕೋರ್ಟ್ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ನೋಡಿ, ಅಲ್ಲಿ ಹೈಕೋರ್ಟ್ನ ಪೀಠದಲ್ಲೇ ಸಿದ್ದರಾಮಯ್ಯ ಅವರಿಗೆ ಪ್ರಕರಣವನ್ನ ಸಿಬಿಐಗೆ ಹೋಗಬಾರದು ಅಂತ ಹೇಳಿ ಅಲ್ಲೂ ಕೂಡ ಒಂದಷ್ಟು ವಜಾಗುವಂತ ಕೆಲಸ ಆಗಿತ್ತು. ಸ್ನೇಹಮಯಿ ಕೃಷ್ಣ ಅವರು ನಾವು ಇದನ್ನ ಮೇಲ್ಮನವಿ ಸಲ್ಲಿಸ್ತೀವಿ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ಕೂಡ ಹೇಳಿದ್ರು. ಅದರ ಬೆನ್ನಲ್ಲೇ ಇವತ್ತು ಆದೇಶವನ್ನ ಕಾಯ್ದಿರಿಸಿದ ಹೈಕೋರ್ಟ್ನ ಪೀಠ ಈಗ ಆದೇಶವನ್ನ ಹೊರಡಿಸಿದೆ. ಆ ಮೂಲಕ ಸಿಎಂ ಪತ್ನಿ ಹಾಗೂ ಬೈರತಿ ಸುರೇಶ್ ಇಬ್ಬರಿಗೂ ಕೂಡ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ಅವರು ಅರ್ಜಿಯನ್ನ ಸಲ್ಲಿಸಿದ್ದು ಇಡಿ ಅಧಿಕಾರಿಗಳು ಸಮನ್ಸ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ಪ್ರಶ್ನಿಸಿ ಅರ್ಜಿ ಸಲ್ಲಿಕೆ ಆಗಿತ್ತು. ಅದರ ವಾದ ಪ್ರತಿವಾದವನ್ನ ಆಲಿಸಿದ್ದ ಹೈಕೋರ್ಟ್ನ ಪೀಠ ಈಗ ಆದೇಶವನ್ನ ಹೊರಡಿಸಿದೆ. ಬಿಗ್ ರಿಲೀಫ್ ಸಿಕ್ಕಿದೆ ಅನ್ನೋ ಸಿಎಂ ಪತ್ನಿ ಸಚಿವ ಬೈರತಿ ಸುರೇಶ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ.
ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು. ನಾಗಪ್ರಸನ್ನ ಅವರ ಪೀಠದಿಂದ ಆದೇಶ ಈಗ ಹೊರಬಿದ್ದಿದ್ದು, ಬಿಗ್ ರಿಲೀಫ್ ಸಿಕ್ಕಿರೋದು. ಮೂಡಾ ಕೇಸ್ನಲ್ಲಿ ಇಡಿ ನೋಟಿಸ್ ಅನ್ನ ಕೊಟ್ಟಿತ್ತು. ಆ ನೋಟಿಸ್ ಅನ್ನ ಪ್ರಶ್ನಿಸಿ ಈಗ ಏನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಅದರ ವಿಚಾರಣೆಯನ್ನ ಆಲಿಸಿದ ಹೈಕೋರ್ಟ್ನ ಪೀಠ ಈಗ ಆದೇಶವನ್ನ ಹೊರಡಿಸಿದೆ. ಆ ಮೂಲಕ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ಸಿಎಂ ಪತ್ನಿ ಹಾಗೂ ಸಚಿವ ಭೈರತಿ ಸುರೇಶ್ ಇಬ್ಬರಿಗೂ ಕೂಡ ಒಂದು ರೀತಿಯಲ್ಲಿ ಹೈಕೋರ್ಟ್ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ನೋಡಿ, ಅಲ್ಲಿ ಹೈಕೋರ್ಟ್ನ ಪೀಠದಲ್ಲೇ ಸಿದ್ದರಾಮಯ್ಯ ಅವರಿಗೆ ಪ್ರಕರಣವನ್ನ ಸಿಬಿಐಗೆ ಹೋಗಬಾರದು ಅಂತ ಹೇಳಿ ಅಲ್ಲೂ ಕೂಡ ಒಂದಷ್ಟು ವಜಾಗುವಂತ ಕೆಲಸ ಆಗಿತ್ತು. ಸ್ನೇಹಮಯಿ ಕೃಷ್ಣ ಅವರು ನಾವು ಇದನ್ನ ಮೇಲ್ಮನವಿ ಸಲ್ಲಿಸ್ತೀವಿ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ಕೂಡ ಹೇಳಿದ್ರು. ಅದರ ಬೆನ್ನಲ್ಲೇ ಇವತ್ತು ಆದೇಶವನ್ನ ಕಾಯ್ದಿರಿಸಿದ್ದ ಹೈಕೋರ್ಟ್ನ ಪೀಠ ಈಗ ಆದೇಶವನ್ನ ಹೊರಡಿಸಿದೆ. ಆ ಮೂಲಕ ಸಿಎಂ ಪತ್ನಿ ಹಾಗೂ ಭೈರತಿ ಸುರೇಶ್ ಇಬ್ಬರಿಗೂ ಕೂಡ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ಅವರು ಅರ್ಜಿಯನ್ನ ಸಲ್ಲಿಸಿದ್ದು ಇಡಿ ಅಧಿಕಾರಿಗಳು ಸಮನ್ಸ್ ಅನ್ನ ಕೊಟ್ಟಿದ್ದಾರೆ, ಅದನ್ನ ಪ್ರಶ್ನಿಸಿ ಅರ್ಜಿ ಸಲ್ಲಿಕೆ ಆಗಿತ್ತು. ಅದರ ವಾದ ಪ್ರತಿವಾದವನ್ನ ಆಲಿಸಿದ್ದ ಹೈಕೋರ್ಟ್ನ ಪೀಠ ಈಗ ಆದೇಶವನ್ನ ಹೊರಡಿಸಿದೆ. ಬಿಗ್ ರಿಲೀಫ್ ಸಿಕ್ಕಿದೆ ಅನ್ನೋ ಸಿಎಂ ಪತ್ನಿ ಸಚಿವ ಭೈರತಿ ಸುರೇಶ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು. ನಾಗಪ್ರಸನ್ನ ಅವರ ಪೀಠದಿಂದ ಆದೇಶ ಈಗ ಹೊರಬಿದ್ದಿದ್ದು, ಬಿಗ್ ರಿಲೀಫ್ ಸಿಕ್ಕಿರೋದು. ಮೂಡಾ ಕೇಸ್ನಲ್ಲಿ ಇಡಿ ನೋಟಿಸ್ ಅನ್ನ ಕೊಟ್ಟಿತ್ತು. ಆ ನೋಟಿಸ್ ಅನ್ನ ಪ್ರಶ್ನಿಸಿ ಈಗ ಏನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಅದರ ವಿಚಾರಣೆಯನ್ನ ಆಲಿಸಿದ ಹೈಕೋರ್ಟ್ನ ಪೀಠ ಈಗ ಆದೇಶವನ್ನ ಹೊರಡಿಸಿದೆ. ಆ ಮೂಲಕ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ಸಿಎಂ ಪತ್ನಿ ಹಾಗೂ ಸಚಿವ ಭೈರತಿ ಸುರೇಶ್ ಇಬ್ಬರಿಗೂ ಕೂಡ ಒಂದು ರೀತಿಯಲ್ಲಿ